ಹಲೋ, ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಹೊಸದಾಗಿ ಜಾಯ್ನ್ ಆಗ್ತಾ ಇದೀವಿ. ಫಸ್ಟ್ ಟೈಮ್ ಈ ತರ ಎಲ್ಲ ಸ್ಕ್ರೀನ್ ಶೇರ್ ಎಲ್ಲ ಮಾಡಿ ಒಂದ್ ಸ್ವಲ್ಪ ಇನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ತಾ ಇದೀವಿ ನಮ್ಮ ಪಾಡ್ಕಾಸ್ಟ್ ನ. ಸೊ ಒಂದು 1000 ಫಾಲೋ ಆ ತರ ಎಲ್ಲ ಬರಬೇಕು. ಇದ್ರಲ್ಲಿ ಫಾಲೋ ಇರುತ್ತಾ ಯೂಟ್ಯೂಬ್ ನಲ್ಲಿ? ಏನಿರುತ್ತೆ ಯೂಟ್ಯೂಬ್? ಸಬ್ಸ್ಕ್ರೈಬರ್ಸ್ ಫಾಲೋಸ್ ಅಲ್ಲ. ಸಬ್ಸ್ಕ್ರೈಬ್ 1000 ಸಬ್ಸ್ಕ್ರೈಬರ್ಸ್ ಬೇಕು, ಆ ತರ ಎಲ್ಲ ಬೇಕು. ಇಲ್ಲಾಂದ್ರೆ ವಿಷ್ಣು ನೆಕ್ಸ್ಟ್ ಟೈಮ್ ಬರಲ್ವಂತೆ. ಸೊ ಇಲ್ಲ ಹಂಗೆಲ್ಲ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಈಗ ಡಬಲ್ ಡಿಜಿಟ್ಸ್ ಅಲ್ಲಿ ಇದೀವಿ, ನೆಕ್ಸ್ಟ್ ಟ್ರಿಪಲ್ ಡಿಜಿಟ್ಸ್ ಹೋಗೋಣ. ಆಮೇಲಿಂದ 4 ಡಿಜಿಟ್ಸ್ ಆತರ ಪ್ರೋಗ್ರೆಸಿವ್ ಆಗಿ ಹೋಗೋಣ. ಹಂಗೆ. ಸೊ ಈಗ ಫಸ್ಟ್ ವಿಷ್ಣು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಕರ್ನಾಟಕದಲ್ಲಿ ಒಡ್ಡೆ ಅವನು. ನಮಸ್ಕಾರ. ನೆಕ್ಸ್ಟ್ ಸಹನ್, ಟಾಲ್ ಓಪನಿಂಗ್ ಬ್ಯಾಟ್ಸ್ಮನ್, ಕ್ರಿಸ್ ಗೇಲ್ ತರ ನಮ್ಗೆ. ನಮಸ್ಕಾರ. ಈಗ ನಾವು ಫಸ್ಟ್ IPL ಸೀಸನ್ ಎಂಡ್ದು ಮಾತಾಡ್ಲೇಬಾರ್ದು ಅನ್ಕೊಂಡಿದ್ವಿ, ಬಟ್ ಏನು ಮಾಡಕ್ಕಾಗಲ್ಲ, ಏನೋ ಮಾತಾಡ್ಬಿಡೋಣ ಅಂತ ಶುರು ಮಾಡಿದೀವಿ. ಫಸ್ಟ್ ನಮ್ದು ಎಲಿಮಿನೇಟರ್ ಗೇಮ್ ಆದ್ಮೇಲೆ ಎಲ್ಲರೂ ಈಗ ರಿಕವರ್ ಆಗಿದ್ದೀರಾ ಅಥವಾ ಇನ್ನು ಏನಾದ್ರು ವೂಂಡ್ಸ್ ಹೀಲ್ ಆಗ್ತಿದ್ಯಾ ಇನ್ನು? ನಾವು ಹೊಡ್ತಾ ಹೋಗಿದ್ದೀವಿ ಏನಾಗಿದೆ ಅಂತ. ಒಂದ್ ತಿಂಗಳು ನಾವು ಹೂತಾಕೊಂಡ್ಬಿಟ್ಟಿದೀವಿ ನಾವೇ. ಸೊ ಯಾರನ್ನು ಫೇಸ್ ಮಾಡಿಲ್ಲ, ಏನು ಮಾಡಿಲ್ಲ ಕಂಟೆಂಟ್ ನಿಮ್ಗೆ. ಹಾ. ಸೊ ಇವಾಗ ಆಚೆ ಬಂದಿದೀವಿ, ಇಟ್ ಇಸ್ ಟೈಮ್ ಟು ಫೇಸ್ ದ ರಿಯಾಲಿಟಿ. ಅದಕ್ಕೆ ಇವಾಗ ಬಂದು ಇದ್ರ ಬಗ್ಗೆ ಮಾತಾಡಿ ಮುಗಿಸ್ಬಿಡೋಣ ಅಂತ ಬಂದಿದ್ವಿ. ನಾವು CSK ಫ್ಯಾನ್ಸ್ ತರ ಕೇವ್ ಒಳಗಡೆ ಹೋಗಿದ್ವಿ. ಸೊ ಈಗ ಆಚೆ ಬರ್ತಾ ಇದೀವಿ ನಾವು, ಅಂದ್ರೆ ಯಾಕಂದ್ರೆ ವರ್ಲ್ಡ್ ಕಪ್ ಬರ್ತಿದೆಯಲ್ಲ. ವರ್ಲ್ಡ್ ಕಪ್ ಮುಂಚೆ ಒಂದ್ ಸ್ವಲ್ಪ RCB ಬಗ್ಗೆನೂ ಮಾತಾಡ್ಬಿಡೋಣ. ಸೊ ಈಗ ಫಸ್ಟ್ ನಾವು ಎಲಿಮಿನೇಟರ್ ಗೇಮ್ ನ ಒಂದ್ಸಲಿ ನೋಡ್ಕೊಂಡ್ ಬರೋಣ. ಅನ್ಫಾರ್ಚುನೇಟ್ಲಿ ನೋಡ್ಲೇಬೇಕು, ಸೊ ನೋಡೋಣ. ಅದೇ ಈ ಗೇಮ್ ನಲ್ಲಿ ಬ್ಯಾಟಿಂಗ್ ಅಂತೂ ಎಲ್ಲರೂ ತುಪ್ಪಕ್ ಅಂತ ರೆಗ್ಯುಲರ್, ಅಂದ್ರೆ ಒಂಥರ ಅವ್ರು ಪ್ಲಾನ್ ಮಾಡ್ಕೊಂಡು ಔಟ್ ಆದಂಗೆ ಎಲ್ಲಾರು 20 ಬಾಲ್ಗೆ ಔಟ್ ಆಗಿದ್ದಾರೆ. ಏನ್ ಅನ್ಸ್ತಿತ್ತು ಮ್ಯಾಚ್ ನೋಡ್ಬೇಕಾದ್ರೆ? ಇದು ರಿಯಲ್ RCB ಅಂದ್ರೆ ವಾಪಸ್ ಬಂದಿದೆ ಅಂತ ಅನ್ಸ್ತು. ಫಸ್ಟ್ ಹಾಫ್ ಅಲ್ಲಿ ಏನ್ ನೋಡಿದ್ವಿ ನಾವು ಅದೇ, ಅವರೇ ವಾಪಸ್ ಬಂದ್ಬಿಟ್ರು. ಅದೇನಕ್ಕೆ ಹಿಂಗಾಗುತ್ತೋ ಗೊತ್ತಿಲ್ಲ, ಅದೇ ಲಾಸ್ಟ್ ವರ್ಗು ಚೆನ್ನಾಗ್ ಆಡ್ತಾರೆ, ಎಲಿಮಿನೇಷನ್ ಅಲ್ಲಿ ಹಿಂಗ್ ಆಡ್ತಾರೆ. ಅವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ, ಫಸ್ಟ್ ನನಗೆ ಎಲಿಮಿನೇಟರ್ ಅಂದ್ರೆ ಎಲಿಮಿನೇಟ್ ಆಗ್ಬೇಕು ಅಂತ ಇಲ್ಲ, ಗೆಲ್ಬೇಕು ಎಲಿಮಿನೇಟರ್ ಅಂತ ಏನಾದ್ರು ಹೇಳ್ಬೇಕು ಅವ್ರಿಗೆ. ಇಲ್ಲ, ನನಗೇನ್ ಅನ್ಸಿದ್ದು ಅಂತಂದ್ರೆ, ಇವ್ರು ನಾವು CSK ಮೇಲೆ ಗೆದ್ವಲ್ಲಪ್ಪ, ಆಮೇಲಿಂದ ನಾವು ಸೆಲೆಬ್ರೇಟ್ ಮಾಡಿದ್ದು ನಾವು ಫುಲ್ ಟೂರ್ನಮೆಂಟ್ ಗೆದ್ಬಿಟ್ವಿ ಅಂತ ಬಿಟ್ಬಿಟ್ರು ಅಂತ ಅನ್ಕೋತಿ. ಅದೇ. ಆಕ್ಚುಲಿ ನಂಗೆ ಈ ಮ್ಯಾಚ್ ಸೋತಿದ್ ಅಷ್ಟೊಂದೇನು ಬೇಜಾರ್ ಆಗಿಲ್ಲ, ಟು ಬಿ ಪರ್ಫೆಕ್ಟ್ಲಿ ಆನೆಸ್ಟ್. CSK ಮೇಲೆ ಗೆದ್ವಲ್ಲ, ಆ ಖುಷಿಯಿಂದ ಎಲ್ಲಾರು ಅಡ್ರಿನಲಿನ್ ಡಂಪ್ ಅಂತಾರಲ್ಲ, ಆತರ ಆಗ್ಬಿಟ್ಟಿದೆ ಅಷ್ಟೇ. ಬಟ್ ಏನಂದ್ರೆ ಈ ಮ್ಯಾಚ್ ಸೋತಾದ್ಮೇಲೆ ನಾವು ಅವರೆಲ್ಲ ವಾಪಸ್ ಬಂದು ಏನೇನೋ ಅವ್ರು ಗೆದ್ದಂಗ್ ಆಡ್ತಿದ್ರು, ಅವರೇ RR ಅನ್ನೋ ತರ ಆಡ್ತಿದ್ರು. ಸೊ ಯಾರ್ಯಾರು CSK ಫ್ಯಾನ್ಸ್ ಕೇಳಿಸ್ಕೊತಿದ್ರೆ, ನೀವೇನು ಮಾಡಿಲ್ಲ, ನೀವು ಪ್ಲೇ ಆಫ್ಸ್ಗೂ ಬಂದಿಲ್ಲ, ಸೊ ನಿಮ್ಗೆ ಮಾತಾಡೋ ಯೋಗ್ಯತೆನೂ ಇಲ್ಲ, ಏನೂ ಇಲ್ಲ. ನೀವು 2016-17 ಅಲ್ಲಿ ಯಾವ ಕೇವಲ್ ಇದ್ರು ಅದೇ ಕೇವ್ ನಲ್ಲಿ ಇರಿ ನೆಕ್ಸ್ಟ್ ಸೀಸನ್ ವರ್ಗುನು. ತಲಾ ಬಂದ್ರೆ ಆಮೇಲೆ ಕಿರ್ಚಾಡ್ಕೊಳ್ಳಿ. ತಲಾ ಏನಾದ್ರು ನೆಕ್ಸ್ಟ್ ಸೀಸನ್ ಆಡ್ಲಿಲ್ಲ ಅಂದ್ರೆ ನಿಮ್ದು ಅರ್ಧ ಫ್ಯಾನ್ಸ್ ಹೋಯ್ತು. ಸೊ ಇಲ್ಲ, ಅವ್ರು ಏನಕ್ಕೆ ಮಾತಾಡ್ತಿದಾರೆ ಗೊತ್ತಾ? ಅವ್ರು ಫಿಕ್ಸಿಂಗ್ ಬ್ರದರ್ಸ್ ಅಲ್ವಾ ನಮ್ಮ ಮೇಲ್ ಗೆದ್ದಿರೋದು, ಅದಕ್ಕೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಮರ್ತೇ ಹೋಯ್ತು ನನಗೆ. ಅವ್ರ ರಕ್ತ ಜೀವಿಗಳು ಅಂತ ಹೇಳ್ತಾರಲ್ಲ, ಆತರ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ ಅದೆಲ್ಲ. ಅದು ಏನಪ್ಪ, ಆ CSK ಫ್ಯಾನ್ಸ್ ಅಂತೂ ಒಂಥರ ಸರಿ, ಮಾತಾಡೋದು. ಈಗ ಕ್ವಿಕ್ ಆಗಿ ಸ್ಕೋರ್ ಕಾರ್ಡ್ ಮೇಲೆ ಹೊಟ್ಟೋಗೋಣ. ನಂಗೆ ಮರ್ತೆ ಹೋಗಿದೆ ಏನಾಗಿದೆ ಅಂತ ಆಕ್ಚುಲಿ. ಅದನ್ನೇ. ಅಂದ್ರೂ ಒಂದ್ಸತಿ ಕೊಹ್ಲಿ ನಾರ್ಮಲ್ ಟಿಪಿಕಲ್ ಕೊಹ್ಲಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು. ಡುಪ್ಲೆಸಿ ಅದ್ ನೋಡ್ತು ಅಂದ್ರೆ ಅಷ್ಟೊಂದೇನ್ ಚೆನ್ನಾಗಿ ಕಾಣಿಸ್ಲಿಲ್ಲ. ಅವರು ಸುಮ್ನೆ ನೀಡ್ಲೆಸ್ ಆಗಿ ಡೀಪಲ್ ಕ್ಯಾಚ್ ಕಟ್ ಔಟ್ ಆಗಿದ್ದ. ಕ್ಯಾಮ್ರನ್ ಗ್ರೀನು ಅದೇನೆ, ಲಾಸ್ಟ್ ಅಲ್ಲಿ ಟೂರ್ನಮೆಂಟ್ ಚೆನ್ನಾಗಿ ಆಡಕ್ ಸ್ಟಾರ್ಟ್ ಮಾಡಿದ್ರು. ಹ್ಮ್ ಪಟ್ಟಿದಾರನು ಅಷ್ಟೇನೆ, ಅವರು ಕ್ರೂಷಿಯಲ್ ಪ್ಲೇಯರ್. ಲಾಸ್ಟ್ ಸ್ಟೇಜ್ ನಾವು ಗೆದ್ದಿರೋ ಮ್ಯಾಚ್ ಅಲ್ಲಿ ಅವ್ರು ಹೊಡೆದಿರೋ ಮ್ಯಾಚ್ ಗೆದ್ದಿರೋದು. ಹ್ಮ್ ಹ್ಮ್ ಬಟ್ ಅವರು ಕಸ್ಟಮರಿ 50 ಹೊಡೆದಿಲ್ಲ, ಸೊ ಗೆಲ್ಲಿಲ್ಲ, ಹಿಂಗಾಗೋಯ್ತು. ಸ್ಕಿಪ್ ಮಾಡು. ಅಲ್ಲ, ಮ್ಯಾಕ್ಸ್ವೆಲ್ ನ ಸ್ಕಿಪ್ ಮಾಡು ಅಂದಿದ್ದು. ಅಪ್ಪ, ನಾನೆಲ್ಲೋ ನೆಕ್ಸ್ಟ್ ಹೇಗಿದ್ರೆ ನಾವು ಸ್ಕಿಪ್ ಮಾಡಿದ್ರೆ ಪರವಾಗಿಲ್ಲ, ಯಾಕೆಂದ್ರೆ ನಾವು ಇನ್ನೂ ಏನೂ ಆಗೇ ಇಲ್ಲ ನೆಕ್ಸ್ಟ್ ಅದ್ ಬಿಟ್ರೆ. ಇಲ್ಲ, ಲೊಮ್ರೋರ್ದೆಲ್ಲ ನಾನು ಹೇಳಿದ್ ಬರೀ ಮ್ಯಾಕ್ಸ್ವೆಲ್ ಮಾತ್ರ ಸ್ಕಿಪ್ ಮಾಡೋಣ, ಅದು ಬೇಡ, ಅದು ಬ್ಲಡ್ ಬಾಯ್ಲ್ ಆಗುತ್ತೆ ಅದು. ಅಟ್ಲೀಸ್ಟ್ ಮ್ಯಾಕ್ಸ್ವೆಲ್ ಫಸ್ಟ್ ಬಾಲ್ ಔಟ್ ಆಗ್ಬಿಟ್ಟು ಬಾಲ್ ತಿನ್ಲಿಲ್ಲ, ಅದೊಂದು ಖುಷಿ ಆಯ್ತು ನಂಗೆ. ಒಂದೇನಂದ್ರೆ CSK ಮೇಲೆ ಆಡ್ಬಿಟ್ಟ, 16 ಏನೋ ಹೊಡ್ದ ಅಲ್ವಾ, ನಮ್ಗೆ ಇದು ಕ್ಲಚ್ ಜೀನ್ಸ್ ಯಾವಾಗ ಬೇಕಾಗಿತ್ತೋ ಅವಾಗ ತೋರ್ಸಿದ್ ಮ್ಯಾಕ್ಸ್ವೆಲ್. ಇದು ಏನು ಕ್ಲಚ್ಚು ಇಲ್ಲ, ಜೀನ್ಸು ಇಲ್ಲ. ನಮ್ಮ DK ಅವರು ರಿಯಲ್ ತಲಾ ತರ ಆಡ್ಬಿಟ್ರು.
ಅದೇ 11 of 13 ಫೇರ್ವೆಲ್ ಇನ್ನಿಂಗ್ಸ್ ಪಾಪ ಅವ್ರದ್ದು. ಒಂಥರ ಒಳ್ಳೆ ಅವ್ರ ಮೇಲೆ ಅವರೇ ತುಂಬಾ ಪ್ರೆಷರ್ ಹಾಕೊಂಡ್ಬಿಟ್ಟಿದ್ರು ಅನ್ಸುತ್ತೆ. ಲಾಸ್ಟ್ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಅಂದ್ರೂ ಲಾಸ್ಟ್ ಆಗೋಯ್ತು. ಹೌದು. ಬಟ್ ಅಂದ್ರೂ ನಾವೊಂದು ಟ್ರಿಬ್ಯೂಟ್ ಕೊಡ್ಲೇಬೇಕು ದಿನೇಶ್ ಕಾರ್ತಿಕ್ಗೆ. ತುಂಬಾ ಖುಷಿ ಕೊಟ್ಟಿದ್ದಾರೆ. ಎ ಬಿ ಡಿವಿಲಿಯರ್ಸ್ ಹೋಗಾದ್ಮೇಲೆ ಹೊಸ ಆಪತ್ ಬಾಂಧವ ತರ ಬಂದ್ಬಿಟ್ಟು ಈ ಸೀಸನ್, ಆಮೇಲೆ ಹಿಂದಿನ ಸೀಸನ್ ತುಂಬಾನೇ ಚೆನ್ನಾಗ್ ಆಡಿ ಎಷ್ಟೊಂದ್ ಮ್ಯಾಚ್ ಗೆಲ್ಸ್ಕೊಟ್ಟಿದ್ದಾರೆ. ಅವರ ಒಂದು 10 balls 30 ನಮ್ಗೆ ಏನಾದ್ರು ಬಂದಿರ್ಲಿಲ್ಲ ಅಂದ್ರೆ ನಾವು ಗೆಲ್ತಾ ಇರ್ಲಿಲ್ಲ. ಸ್ಮಾಲ್ ಕಾಂಟ್ರಿಬ್ಯೂಷನ್ಸ್ ಮೇಕ್ ಬಿಗ್ ಪ್ಲೇಯರ್ಸ್ ಅಂತಾರಲ್ಲ, ಆ ತರ ಅವರು ದಿನೇಶ್ ಕಾರ್ತಿಕ್. ವೆರಿ ಅನ್ಫಾರ್ಚುನೇಟ್ ಕೆರಿಯರ್ ನನ್ನ ಪ್ರಕಾರ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಅವ್ರ ಮುರಳಿ ವಿಜಯ್ ಏನೋ ಮಾಡ್ಬಿಟ್ಟು ಆಮೇಲೆ ಕ್ಯಾಪ್ಟನ್ಸಿನೂ ಕಿತ್ಕೊಂಡು ಎಲ್ಲ ಅಂದ್ರೂ ಆ ಸ್ಮೈಲ್ ಯಾವತ್ತೂ ಅವ್ರು ಬಿಡ್ಲಿಲ್ಲ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಮ್ ಬ್ಯಾಕ್ ಮಾಡಿದ್ರು, ಇಂಡಿಯನ್ ಟೀಮ್ಗೂ ಕಮ್ ಬ್ಯಾಕ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ ಕೆರಿಯರ್ ಅನ್ಬೋದು. ಎಕ್ಸೆಪ್ಷನಲ್ ಟ್ಯಾಲೆಂಟ್, ಇಡೀ ಗ್ರೌಂಡ್ ಕವರ್ ಮಾಡ್ತಿದ್ರು. ಸೊ ವಿ ವಿಲ್ ಆಲ್ವೇಸ್ ಲವ್ ಯು DK. ಕೆ ಇದು ಫಿಟ್ಟಿಂಗ್ ಟ್ರಿಬ್ಯೂಟ್ ಅಂತಾನೆ ಹೇಳ್ಬೇಕು. ಯಾಕೆಂತಂದ್ರೆ ಅವ್ರ ಕರಿಯರ್ ಇಂದ ಸ್ಟಾರ್ಟಿಂಗ್ ಇಂದ ಅವ್ರ ಕೆರೆಲ್ಲ ಅವ್ರ ಸೆಕೆಂಡ್ ಚಾಯ್ಸ್ ಆಗಿದ್ರು. ಯಾಕೆಂದ್ರೆ ಫಸ್ಟ್ ಧೋನಿ ಇರೋದ್ರಿಂದ ಅವ್ರಿಗೆ ಒಂಥರ ಚಾನ್ಸಸ್ ಸಿಗ್ಲಿಲ್ಲ ಇಡೀ ಇಂಡಿಯನ್ ಟೀಮ್ ಅಲ್ಲಿ ಆಡಕ್ಕೆ. ಹ್ಮ್ ಸೊ ಅದನ್ನ ಅವ್ರು ಬಿಟ್ಟು IPL ಅಲ್ಲಿ ಅವ್ರ ಯಾವ ಟೀಮ್ ಆಡಿದ್ರು ಮ್ಯಾಕ್ಸಿಮಮ್ ಎಫರ್ಟ್ ಕೂಡ ಆಡ್ತಿದ್ರು. ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಹ್ಮ್ ನಂಗೆ ಲಾಸ್ಟ್ 2 ಸೀಸನ್ ಇಂದ ನಮ್ ಲೋವರ್ ಆರ್ಡರ್ ಮೇಲೆ ಕಾನ್ಫಿಡೆನ್ಸ್ ಇದ್ದಿದ್ದೇನೆ DK ಇದ್ರು ಅಂತ. ಅದೇ ಎಕ್ಸಾಕ್ಟ್ಲಿ. ಬಟ್ ನಾವೇನ ಬೇಜಾರ್ ಮಾಡ್ಕೊಳ್ಳೋಷ್ಟಿಲ್ಲ, ಯಾಕಂದ್ರೆ ಅವರು ಕಾಮೆಂಟ್ರಿನಲ್ಲಿ ಎಲ್ಲಾ ಕಡೆ ಇದ್ದೇ ಇರ್ತಾರೆ. ಸೊ ನಮ್ಗೂನು ಒಂದ್ ಸಪೋರ್ಟ್ ಇರುತ್ತೆ. ಅಂಬತಿ ರೈಡು ಅಂತ ಅವ್ರಿಗೆಲ್ಲ ವಾಪಸ್ ಕೊಡೋದಕ್ಕೆ ಒಬ್ರು ಚೆನ್ನಾಗಿ ಮಾತಾಡೋರು, ಇಂಗ್ಲಿಷ್ ಬರೋರು ಇರ್ತಾರೆ. ಸೊ ಏನ್ ಬೇಜಾರ್ ಮಾಡ್ಕೊಳ್ಳೋಷ್ಟಿಲ್ಲ, ಬಟ್ ಒಂದ್ ಟ್ರಿಬ್ಯೂಟ್ ಅಷ್ಟೇ. ಆಕ್ಚುಲಿ ಕರೆಕ್ಟ್ ಟೈಮಲ್ಲಿ ಅವ್ರು ಹೆಂಗ್ ಎಂಡ್ ಮಾಡ್ಬೇಕು ಅವ್ರ ಟರ್ಮ್ಸ್ ಅಲ್ಲಿ ಎಂಡ್ ಮಾಡಿದ್ರು. ಅನ್ಲೈಕ್ ಇನ್ನೊಬ್ರು ಯಾರೋ ಒಬ್ರು ಕೀಪರ್ ತರ ಸುಮ್ನೆ 42 ವರ್ಷ ತನಕ ಆಡಿ ಎಲ್ಲ ಏನು ಮಾಡ್ದಲೆ ಆತರ ಎಲ್ಲ ಮಾಡ್ಕೊಂಡಿಲ್ಲ. ಸೊ ಅದೊಂದು ಖುಷಿ ಕೊಡ್ತು. 19th ಓವರ್ ಬಂದ್ಬಿಟ್ಟು 2 6 ಹೊಡೆದ್ಬಿಟ್ಟು ಅವ್ರ ಫ್ಯಾನ್ಸ್ ಎಲ್ಲ ಶರ್ಟ್ ಕಿತ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ರು. ಸರಿ, ಸಹನ್ ಇವಾಗ ಕ್ವಿಕ್ಲಿ ರಾಜಸ್ಥಾನ್ ಇನ್ನಿಂಗ್ಸ್ ಹೋಗ್ಬಿಟ್ರೆ ಗೊತ್ತು ಏನಾಯ್ತು ಅಂತ. ಜೈಸ್ವಾಲ್ ನಾಯಿ ಹೊಡ್ದಂಗ್ ಹೊಡೆದ್ಬಿಟ್ಟ. ಹ್ಮ್ ಆಮೇಲೆ ಟಾಮ್ ಕ್ಯಾಡ್ಮೋರ್ ಬಟ್ಲರ್ ಬಂದು ಆಡಿದ್ರು. ಓಕೆ, ಡೀಸೆಂಟ್ ಆಗಿ ಆಡ್ದ. ಬಟ್ ಒಂದ್ ಏನ್ ಸ್ಯಾಮ್ಸನ್ ಹೇಳ್ಬೇಕು ಅಂದ್ರೆ ಟಿಪಿಕಲ್. ಇದು ಅಹಮದಾಬಾದ್ ಪಿಚ್ ಬಂದ್ಬಿಟ್ಟು ಪ್ಯೂರ್ಲಿ ಚೇಸಿಂಗ್ ಪಿಚ್ ಅದು. ಅದ್ ಏನಕ್ಕೆ ಹಂಗ್ ಮಾಡಿದಾರೋ ಗೊತ್ತಿಲ್ಲ. ಅಷ್ಟು ದೊಡ್ಡ ಗ್ರೌಂಡ್ ಇಟ್ಕೊಂಡು ಎಲ್ಲಾ ಫೆಸಿಲಿಟೀಸ್ ಇರ್ಬೇಕಾದ್ರೆ, ಅಂದ್ರೆ ಈ ಕಾಲದಲ್ಲಿ ಎಲ್ಲಾ ಗ್ರೌಂಡ್ ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ಇರುತ್ತೆ. ಇವಾಗ ಡ್ಯೂ ಇಂದ ಗೇಮ್ಸ್ ಒನ್ ಸೈಡ್ ಆಗ್ತಿದೆ. ಇದು ಏನ್ ಅನ್ಬೇಕೋ ಗೊತ್ತಾಗಲ್ಲ ನನ್ಗೆ. ವರ್ಲ್ಡ್ ಕಪ್ ಫೈನಲ್ ಅದೇ ಆಗಿದ್ದಲ್ವಾ? ಹಾ, ಬೇರೆ ಯಾವ್ದೇ ಅಂದ್ರೆ ಇಷ್ಟು ದೊಡ್ಡ ಗ್ರೌಂಡ್ ಇದ್ರೆ ಬೇರೆ ಕಂಟ್ರಿಯಲ್ಲಿ ದೇ ವುಡ್ ಹವ್ ಅಟ್ ಲೀಸ್ಟ್ ಡನ್ ಸಮಥಿಂಗ್. ಆ ಡ್ಯೂನ ಸ್ಟಾಪ್ ಮಾಡಕ್ಕೋ ಅದೇ ಏನೋ ಒಂದ್ ಮಾಡ್ತಿದ್ರು. ಬಟ್ ನಮ್ ಇಂಡಿಯಾಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಹೇಳಿ? ಅದು ಬಟ್ ನಾವು ಇಲ್ಲಾಂದ್ರೆ ಸಿರಾಜು ಲಾಸ್ಟ್ ಫ್ಯೂ ಓವರ್ಸ್ ನಲ್ಲಿ 2 ವಿಕೆಟ್ ತೆಗೆದ್ಬಿಟ್ಟು ನಾವು ಆಲ್ಮೋಸ್ಟ್ ವಾಪಸ್ ಬಂದಿದ್ವಿ. ಅಂದ್ರೆ ಆಬ್ವಿಯಸ್ಲಿ ಕಷ್ಟ ಇತ್ತು, ಬಟ್ ಆಮೇಲೆ ಲಾಕಿ ಫರ್ಗ್ಯೂಸನ್ ಓವರ್ ನಲ್ಲಿ ಪವೆಲ್ ರಪ ಹೊಡೆದ್ಬಿಟ್ಟು ಮುಗಿಸ್ಬಿಟ್ಟ. ಯಾವ ಮ್ಯಾಚ್ ಆಕ್ಚುಲಿ ಮ್ಯಾಚ್ ಆಡ್ಬಿಟ್ಟ. ನಾವು 14th ಓವರ್ ಆದ್ಮೇಲೆ ನಾವೇ ವಿವರ್ ಅಹೆಡ್ ಇನ್ ದ ಗೇಮ್. ಅವ್ರಿಗೆ 58 ಬೇಕಿತ್ತು 6 overs ಎಲ್ಲ, ಜ್ಞಾಪಕ ಇದೆ ನಂಗೆ. ಸೊ ಅಲ್ಲಿ ಹೆಟ್ಮ್ಯಾರ್ 1 6 1 4 ಹೊಡೆದ. ಆವಾಗಿಂದ ಮೊಮೆಂಟಮ್ ಶಿಫ್ಟ್ ಆಯ್ತು, ಹೋಯ್ತು. ಕ್ಯಾಮ್ರನ್ ಗ್ರೀನ್ ಓವರ್ ಅದು. ಅಲ್ಲಿ ತನಕ ಕ್ಯಾಮ್ರನ್ ಗ್ರೀನ್ ತುಂಬಾ ಚೆನ್ನಾಗಿ ಮಾಡಿದ್ರು. 3 overs ಜಸ್ಟ್ ಒಂದು 11-12 runs, 1 ವಿಕೆಟ್ ತೆಗ್ದಿದ್ರು. ಆ ಓವರ್ ಇಂದ ಹೋಯ್ತು. ಸರಿ, ಇವಾಗ ಆ ಮ್ಯಾಚ್ ಆಗೋಯ್ತು, ಅದನ್ನ ಬಿಟ್ಬಿಡೋಣ. ನೆಕ್ಸ್ಟ್ ಸೀಸನ್ ತನಕ ನಾವು ನಮ್ಮನ್ನ RCB ಬಗ್ಗೆ ಮಾತಾಡೋದು ನೀವು ಕೇಳಲ್ಲ, ಅನ್ಲೆಸ್ ರಿಟೆನ್ಷನ್ ಮತ್ತೆ ಆಕ್ಷನ್ ಆತರ ಇದ್ರೆ ಮಾತ್ರ ಮಾತಾಡೋದು RCB ಬಗ್ಗೆ. ಸೊ ನೆಕ್ಸ್ಟ್ ನಾವು ಈಗ ಒಂದ್ಸಲಿ ಸ್ಕ್ವಾಡ್ ನೋಡ್ಬಿಟ್ಟು ಯಾರ್ಯಾರನ್ನ ರಿಟೈನ್ ಮಾಡ್ಬೇಕು ಅಂತ ಈಗ ಹೇಳ್ಬಿಟ್ಟಿರೋಣ. ಯಾಕಂದ್ರೆ ಆಕ್ಷನ್ ಟೈಮ್ ಅಷ್ಟೊತ್ತಿಗೆ ನಾವು ಮರ್ತೋಗ್ಬಿಟ್ಟಿರ್ತೀವಿ, ಈ ಬ್ಯಾಗೇಜ್ ಮರ್ತೋಗ್ಬಿಟ್ಟಿರ್ತೀವಿ ಒಂದ್ ಫುಲ್ ಸೀಸನ್ದು. ಅವಾಗ ಒಂಥರ ಬರೀ ಪ್ಲೇಯರ್ ನೋಡ್ತೀವಿ. ಬಟ್ ಈ ಸೀಸನ್ ನೋಡ್ಕೊಂಡು ಯಾರ್ಯಾರನ್ನ ರಿಟೈನ್ ಮಾಡ್ತೀರಾ? 3 ಸ್ಪಾಟ್ ರಿಟೈನ್ಗೆ, 2 ರೈಟ್ ಟು ಮ್ಯಾಚ್. ಇಲ್ಲ ರೈಟ್ ಟು ಮ್ಯಾಚ್ ಬಿಟ್ಬಿಡಿ, ಟೋಟಲ್ 5 ಜನ ಇಟ್ಕೋಬಹುದು ಅಂತ ಯೋಚನೆ ಮಾಡಿ ಹೇಳೋಣ. ಯಾಕೆಂದ್ರೆ ಸುಮ್ನೆ RTM ಅಂತ ಇದನ್ನ ಪ್ರೈಸ್ ಜಾಸ್ತಿ ಆಗುತ್ತೆ, ಅದೆಲ್ಲ ಏನೋ ಟೆಕ್ನಿಕಾಲಿಟಿ. ಸೊ ಇದು ಬಿಟ್ಬಿಟ್ಟು 5 ಜನ ಸೆಲೆಕ್ಟ್ ಮಾಡೋಣ.
ಹ್ಮ್ ಸೊ ಸೊ ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗ. ಹಾ ಓಕೆ. ಸೊ ಫಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಆಬ್ವಿಯಸ್ಲಿ ನಮ್ಮ ಕಿಂಗ್ ಕೊಹ್ಲಿ, ಅವ್ರನ್ನ ಆಬ್ವಿಯಸ್ಲಿ ಬಿಡಕ್ಕಾಗಲ್ಲ. ಆಮೇಲೆ ಸೆಕೆಂಡ್ ಸ್ಪಾಟ್ ಅಲ್ಲಿ ಐ ವಿಲ್ ಗೋ ವಿತ್ ಕ್ಯಾಮ್ ಗ್ರೀನ್, ಬಿಕಾಸ್ ಆಲ್ ರೌಂಡ್ ಪರ್ಫಾರ್ಮೆನ್ಸ್. ಆಬ್ವಿಯಸ್ಲಿ ಅವರು ಬ್ಯಾಟಿಂಗ್ ಆಡ್ತಾರೆ, ಬೌಲಿಂಗ್ ಮಾಡ್ತಾರೆ. ಲಾಸ್ಟ್ ನಮ್ಮ 6 in 6 ಗೆಲ್ಲಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಅವರೇ, ಅಲಾಂಗ್ ವಿತ್ ಕೊಹ್ಲಿ ಅಂಡ್ ಪಟಿದಾರ್. ಸೊ ಹ್ಮ್ ಅವರು ಸೆಕೆಂಡ್ ಸ್ಪಾಟ್ ಬರ್ತಾರೆ. ಥರ್ಡ್ ಬಂದ್ಬಿಟ್ಟು ಆಬ್ವಿಯಸ್ಲಿ ನಮ್ಮ ಪಟಿದಾರ್ ಅವರು. ಎವ್ರಿ ಮ್ಯಾಚ್ 50 ಹೊಡಿತಾ ಇದ್ರು, 50 ಹೊಡೆದಾಗೆಲ್ಲ ನಾವು ಗೆಲ್ತಿದ್ವಿ. ಸೊ ಪಟಿದಾರ್. ಫೋರ್ತ್ ಬಂದ್ಬಿಟ್ಟು ವಿಲ್ ಜಾಕ್ಸ್. ಹ್ಮ್ ಆಬ್ವಿಯಸ್ಲಿ ಈ ಟೈಮ್ ಇನ್ನ ಅವರು ಅಷ್ಟೊಂದು ಪ್ರೂವ್ ಮಾಡಿಲ್ಲ, ಎಕ್ಸೆಪ್ಟ್ ಫಾರ್ 1 or 2 ಮ್ಯಾಚಸ್. ಅಂದ್ರೆ ಸೆಂಚುರಿ ಮತ್ತೆ ಇನ್ನೊಂದು ಮ್ಯಾಚ್ KKR ಮ್ಯಾಚ್ ಅಲ್ಲಿ 50 ಹೊಡೆದ್ರು. ಅದು ಬಿಟ್ರೆ ಈ ಸ್ಟಿಲ್ ಹ್ಯಾಸ್ ಸೋ ಮಚ್ ಟು ಅಂದ್ರೆ ಶೋ. ಸೊ ಅವ್ರ ಫೋರ್ತ್ ಸ್ಪಾಟ್. ಸೊ ಲಾಸ್ಟ್ ಸ್ಪಾಟ್ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗ್ಬೋದು. ಐ ವಿಲ್ ಗೋ ಅಹೆಡ್ ವಿತ್ ಯಶ್ ದಯಾಲ್ ಇನ್ಸ್ಟೆಡ್ ಆಫ್ ಸಿರಾಜ್. ಯಾಕಂದ್ರೆ ಅವರು, ನಾವು ನೋಡಿದೀವಿ ಬ್ಯಾಂಗ್ಳೂರಲ್ಲಿ ಎಷ್ಟು ಕಷ್ಟ ಇರುತ್ತೆ ಬೌಲಿಂಗು ಅಂತ. ಆದ್ರೂ ಅವರು ಪರ್ಫಾರ್ಮ್ ಮಾಡಿ ಹೊಸ ಬಾಲ್ ಅಲ್ಲಿ ವಿಕೆಟ್ಸು ತಗೊಂಡಿದ್ದಾರೆ, ಪ್ಲಸ್ ರನ್ಸು ಕಂಟೈನ್ ಮಾಡಿದ್ದಾರೆ. ಸೊ ಐ ವುಡ್ ಪ್ರಿಫರ್ ಯಶ್ ದಯಾಲ್. ಇದು ಕಾಂಟ್ರವರ್ಷಿಯಲ್ ಆಗುತ್ತೆ. ನಾನು ಹೇಳ್ಬೇಕು ಅಂದ್ರೆ ನಾವು ಒಂದ್ ಕಡೆಯಿಂದ ನೋಡ್ಕೊಂಡು ಬಂತು ಅಂದ್ರೆ ನಾನು ಎಲಿಮಿನೇಷನ್ ಮೆಥಡ್ ಅಲ್ಲಿ ಹೋಗೋಣ. ಪಾಪ್ ಡುಪ್ಲೆಸಿ ನನ್ನ ಪ್ರಕಾರ ಅವ್ರು ರಿಟೈರ್ ಆಗ್ಬೇಕು ಸುಮ್ನೆ. ಹ್ಮ್ ಈವನ್ ದೋ ಅವ್ರು ಒಂದೆರಡು ಮ್ಯಾಚ್ ಚೆನ್ನಾಗಿ ಆಡಿದ್ರು, ಬಟ್ ಹಿ ಇಸ್ ನಾಟ್ ಎಟ್ ದ ಸೇಮ್ ಲೆವೆಲ್ ಅಂತ ಹೇಳ್ತೀನಿ. ಸೊ ವಿ ಡುಪ್ಲೆಸಿಸ್ ಇಲ್ಲ, ಸಾರಿ, ನಾಟ್ ರಿಟೈನ್. ನೆಕ್ಸ್ಟ್ ಬಂದು ರಜತ್ ಪಟ್ಟಿದಾರು. ಇವ್ರನ್ನ ಇಟ್ಕೊಳ್ಳೇಬೇಕು, ಚಾಯ್ಸ್ ಏನಿಲ್ಲ. ಯಾಕೆಂದ್ರೆ ಇವ್ರೊಬ್ಬರೇ ನಮ್ ಬ್ಯಾಟಿಂಗ್ ಆರ್ಡರ್ ಸ್ಟೆಬಿಲಿಟಿ ಕೊಡೋದು, ಕೊಹ್ಲಿ ಬಿಟ್ರೆ. ಸೊ ರಜತ್ ಪಟ್ಟಿದಾರ್ ಅಂಡ್ ವಿರಾಟ್ ಕೊಹ್ಲಿ ಟು ಮಸ್ಟ್ ರಿಟೆನ್ಷನ್ಸ್ ಅಂತ ಹೇಳ್ತೀನಿ. ಹ್ಮ್ ಅದ್ ಬಿಡ್ತು ಅಂದ್ರೆ ಅನುಜ್ ರಾವತ್ ಇಲ್ಲ, ನಾವು ಒಂದ್ 3 ಸೀಸನ್ ನೋಡಿದೀವಿ. ಅವ್ರದ್ದು ಟ್ಯಾಲೆಂಟ್ ಇದೆ ಅಂತ ತಗೊಳಕ್ಕಾಗಲ್ಲ, ಪರ್ಫಾರ್ಮೆನ್ಸ್ ಕೊಡ್ಬೇಕಾಗುತ್ತೆ, ಅವ್ರು ಕೊಟ್ಟಿಲ್ಲ. ದಿನೇಶ್ ಕಾರ್ತಿಕ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್, ಟೈಮ್ ಟು ಮೂವ್ ಆನ್. ಅವರು ರಿಟೈರ್ ಆಗಾಯ್ತು. ಪ್ರಭು ದೇಸಾಯಿ ಸೇಮ್ ಆಸ್ ಅನುಜ್ ರಾವತ್, ಪ್ಲಸ್ ಅವ್ರ ಟೀಮಲ್ಲಿ ಚಾನ್ಸೇ ಸಿಗ್ತಿಲ್ಲ ಹ್ಮ್ ಅವ್ರಿಗೆ. ಅವ್ರಿಗೆ ಕೇಳ್ತು ಅಂದ್ರೆ ಪರ್ಸನಲಿ ಹಿ ವುಡ್ ವಾಂಟ್ ಟು ಪ್ಲೇ ಮೋರ್. ಸೊ ಅವ್ರು ಆಡೋ ಅಂತ ಟೀಮ್ಗೆ ಹೋಗಿ ಸೇರ್ಕೋತಾರೆ ನನ್ನ ಪ್ರಕಾರ. ಸೊ ವರ್ತ್ ಅಲ್ಲ ರಿಟೈನ್ ಮಾಡೋದು. ಆಮೇಲೆ ನೆಕ್ಸ್ಟ್ ಬಂದು ವಿಲ್ ಜಾಕ್ಸ್. ನಾನು ವಿಲ್ ಜಾಕ್ಸ್ ರಿಟೈನ್ ಮಾಡ್ಬೇಕು ಅಂತ ಅಂತೀನಿ. ಯಾಕೆಂದ್ರೆ ಡುಪ್ಲೆಸಿ ಹೋಗ್ತಿರೋದ್ರಿಂದ, ಅಂದ್ರೆ ರಿಟೈನ್ ಮಾಡದೇ ಇರೋದ್ರಿಂದ ನಮ್ಗೆ ಟಾಪ್ ಆರ್ಡರ್ ಒಂಥರ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಬೇಕು. ಸೊ ನಮ್ಮ ಹತ್ರ ಈಗಾಗಲೇ ವಿಲ್ ಜಾಕ್ಸ್ ಇದಾರೆ, ಪ್ರೂವ್ ಮಾಡಿದ್ದಾರೆ ಅವ್ರು ಎಷ್ಟು ಡಿಸ್ಟ್ರಕ್ಟಿವ್ ಆಗ್ಬೋದು ಅಂತ. ಸೊ ಅವ್ರನ್ನ ರಿಟೈನ್ ಮಾಡ್ಬೇಕು ಅಂತ ಹೇಳ್ತೀವಿ. ಸೌರವ್ ಚೌಹಾನ್, ಟೈಮ್ ಟು ಮೂವ್ ಆನ್. ಇಲ್ಲ. ಮ್ಯಾಕ್ಸ್ವೆಲ್, ಸಾರಿ, ನೋ. ಯಾಕೆಂದ್ರೆ ಅವ್ರ ಫಾರ್ಮಲ್ಲೂ ಇಲ್ಲ, ಪ್ಲಸ್ ಅವ್ರಿಗೆ ಏಜು ಆಗ್ತಿದೆ. ನಾವು ಲಾಂಗ್ ಟರ್ಮ್ ಯೋಚನೆ ಮಾಡಕ್ ಆಗಲ್ಲ ಮ್ಯಾಕ್ಸ್ವೆಲ್ ಇಟ್ಕೊಂಡು. ಈ ಒಂದು ಅವ್ರ ಡೇ ಕೊಟ್ರೆ ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ ಅಂತಾರಲ್ಲ. ಸೊ ಆ ನಾಯಿ ದಿನ ಬಂದಿಲ್ಲ ಯಾಕಲ್ಲ ಈ ಸೀಸನ್. ಸೊ ನೋಡೋಣ, ಬಿಟ್ಬಿಡೋಣ ಮ್ಯಾಕ್ಸ್ವೆಲ್ ಅದಕ್ಕೆ. ಲೊಮ್ರೋರ್ ಚೆನ್ನಾಗಿ ಆಡಿದ್ದಾರೆ. ಒಂಥರ ಇವರು ಲೊಮ್ರೋರ್ ಸೇಮ್ ಆಸ್ ಶಬಾಸ್ ಸಿಚುವೇಶನ್ ಅಲ್ಲೇ ಇದಾರೆ ಈಗ. ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಬಟ್ ರಿಟೈನ್ ಮಾಡಕ್ ಆಗಲ್ಲ, ಯಾರು ಲಿಮಿಟೇಷನ್ಸ್ ಇಂದ. ಆ ತರ ಆಗಿದೆ. ಸೊ ಇಲ್ಲ, ಲೊಮ್ರೋರ್ನು ಬಿಡ್ಬೇಕಾಗುತ್ತೆ. ಕರಣ್ ಶರ್ಮಾ ಅಂದ್ರೆ ಪಾಪ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಬಟ್ ಅವ್ರದ್ದು ಅಂದ್ರೆ ಈಸ್ ನಾಟ್ ಎಟ್ ದ ಲೆವೆಲ್. ಟಾಪ್ ಟಿಯರ್ ಸ್ಪಿನ್ನರ್ಸ್ ಇದಾರಲ್ಲ, ಈಗ ಬಿಷ್ಣೋಯ್ ಇರ್ಬೋದು, ಚಹಲ್ ಇರ್ಬೋದು, ಅವ್ರ ಜೊತೆ ಇವ್ರು ಕಂಪೀಟ್ ಮಾಡಕ್ ಆಗಲ್ಲ. ಹ್ಮ್ ಸೊ ರಿಟೈನ್ ಮಾಡೋದ್ರಲ್ಲಿ ಪಾಯಿಂಟ್ ಇಲ್ಲ, ಪ್ಲಸ್ ಅವ್ರ ಏಜು ಅಂತ ಆಗ್ತಾರೆ. ನೆಕ್ಸ್ಟ್ ಕ್ಯಾಮ್ರನ್ ಗ್ರೀನ್ ಬಂತು ಅಂದ್ರೆ ನಾನು ಇದೊಂದು ಸ್ವಲ್ಪ ಕಾಂಟ್ರವರ್ಷಿಯಲ್. ಇದನ್ನ ಕ್ಯಾಮ್ರನ್ ಗ್ರೀನ್ RTM ಅಲ್ಲಿ ಯಾವ ಪ್ರೈಸ್ ರಿಟೈನ್ ಮಾಡ್ಬೋದು ಅಂತ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಹ್ಮ್ ನಾವು ಇವಾಗ್ಲೇ ಅವ್ರಿಗೆ 17.5 crores ಕೊಟ್ಟಿದೀವಿ. ಇದಕ್ಕಿಂತ ಜಾಸ್ತಿ ಕೊಡ್ತು ಅಂತಂದ್ರೆ ಇಟ್ಸ್ ನಾಟ್ ವರ್ತ್ ಇಟ್ ಅಂತ ನನ್ಗನ್ಸುತ್ತೆ. ಹ್ಮ್ ಸೊ ಅನ್ಲೆಸ್ ದ ಪ್ರೈಸ್ ಇಸ್ ರೈಟ್, ಪ್ರೈಸ್ ಚೆನ್ನಾಗಿದ್ರೆ ರಿಟೈನ್ ಮಾಡೋದ್ರಲ್ಲಿ ನಂಗೇನು ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ಐ ಪ್ರಿಫರ್ ರಿಟೈನ್ ಮಾಡೋದು, ಬಟ್ ಇರೋ ಔಟ್ರೇಜಸ್ ಪ್ರೈಸಸ್ ಕೊಡಕ್ ನಂಗೂ ಇಷ್ಟ ಇಲ್ಲ. ಹ್ಮ್ ಸ್ವಪ್ನಿಲ್ ಸಿಂಗು, ಆ ನೋಡಿ, ನಮ್ಗೆಲ್ಲರಿಗೂ ಸ್ವಪ್ನಿಲ್ ಸಿಂಗ್ ಇಷ್ಟ. ಇವ್ರೊಂಥರ ಗುಡ್ ಮ್ಯಾಚ್ ಲಕ್ ಚಾರ್ಮ್ ಆಗಿದ್ರು ಈ ಸೀಸನ್ ನಮ್ಗೆ. ಬಟ್ ರಿಟೆನ್ಷನ್ ಪ್ರಾಬ್ಲಮ್ಸ್. ನಾವ್ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಇವ್ರನ್ನ ವಾಪಸ್ ಆಪ್ಷನ್ ಹಾಕಿ ವಾಪಸ್ ತಗೋಬಹುದು. ಹಾ ಸೊ ಆ ಚಾಯ್ಸ್ ಇದ್ದೇ ಇದೆ. ಬಟ್ ರಿಟೆನ್ಷನ್ ವೈಸ್ ನೋ. ಮಯಾಂಕ್ ದಗಾರ್, ಮನೋಜ್ ಬಂಡಗೆ ಒಳ್ಳೆ ಪ್ಲೇಯರ್ಸ್, ಬಟ್ ಟೀಮಲ್ಲಿ ಚಾನ್ಸ್ ಸಿಕ್ಕಿಲ್ಲ. ಸೊ ವಿ ಡೋಂಟ್ ನೋ ವಾಟ್ ದೇ ಕ್ಯಾನ್ ಡು. ಪ್ಲಸ್ ಮಯಾಂಕ್ ದಗರ್ ಆಲ್ರೌಂಡರ್ ಅಲ್ಲ. ಹೌದು.
ಬೌಲಿಂಗ್ ಬಂದ್ರೆ ನಂದು ಕಾಂಟ್ರವರ್ಷಿಯಲ್ ಪಿಕ್ಸ್ ಸಾನ್ ಎಷ್ಟ ಹೇಳಿರೋ ತರ ನಾನು ವೈಶಾಖ್ ವಿಜಯ್ ಕುಮಾರ್ ರಿಟೈನ್ ಮಾಡ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಬೆಂಗಳೂರು ಪಿಚ್ ಗೊತ್ತು, ಬೆಂಗಳೂರಲ್ಲೇ ಆಡ್ ಬೆಳೆದಿರೋರು. ಪ್ಲಸ್ ನಾವು 7 ಮ್ಯಾಚ್ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಆಡೋದ್ರಿಂದ ಆ ತರ ಬೌಲರ್ ಕ್ರೂಷಿಯಲ್ ಅಂತಾನೆ ಹೇಳಿ. ಸೊ ಪ್ಲಸ್ ಇದು ನನ್ನ 5 ಅಗ್ರೆಸಿವ್ ರಿಟೆನ್ಷನ್. ಬೌಲರ್ ಅದು ಬೇಕು. ಹೌದು, ಪ್ಲಸ್ ಅವ್ರ ವೇರಿಯೇಷನ್ ತುಂಬಾ ಚೆನ್ನಾಗಿದೆ. ಹ್ಮ್ ಸೊ ನನ್ನ 5 ರಿಟೆನ್ಷನ್ಸ್ ನೋಡ್ತು ಅಂತಂದ್ರೆ ಪಟಿದಾರ್, ಕೊಹ್ಲಿ, ವಿಲ್ ಜಾಕ್ಸ್, ಕ್ಯಾಮ್ರನ್ ಗ್ರೀನ್ ಅಂಡ್ ವೈಶಾಖ್. ನಂದು ಸೇಮ್ ಸಹನ್ ತರಾನೇ, ಎಲ್ಲ ಸೇಮ್ ರೀಸನ್. ವಿಷ್ಣು ಅವ್ರು ಡೀಟೇಲ್ಡ್ ಆಗಿ ಕವರ್ ಮಾಡಿದಾರೆ, ಸೊ ಇನ್ ಮಾತಾಡೋದ್ರಲ್ಲಿ ಏನ್ ಪಾಯಿಂಟ್ ಇಲ್ಲ. ಕೋಚಿಂಗ್ ಸ್ಟಾಫ್ ಏನ್ ಮಾಡ್ಬೇಕು, ಸೇಮ್ ಇಟ್ಕೊಳ್ಳೋದ ಏನು? ಕೋಚಿಂಗ್ ಸ್ಟಾಫ್ ನನಗೆ ಆಕ್ಚುಲಿ ಒಂದೇ ಒಂದು ಡಿಫರೆಂಟ್ ಮಾಡ್ಬೇಕು. ಮನೋಲನ್. ಮಲೋಲನ್ ಓಡಿಸ್ಬೇಕು ಫಸ್ಟ್, ಬೇರೆ ಸ್ಕೌಟನ್ ತಗೊಂಡ್ಬರ್ಬೇಕು. ಅದು ಒಂದೇ ಮಲೋಲನ್ ನಮ್ದಿರೋದ್ರೆ ರಿಕ್ವೆಸ್ಟ್. RCB ಮ್ಯಾನೇಜ್ಮೆಂಟ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಬೇರೆಯವ್ರನ್ನ ಹೈರ್ ಮಾಡಿ ಆ ಸ್ಪಾಟ್. ಮಾಲೋಲನ್ ಬದಲು DK ಅವ್ರನ್ನೇ ತಗೋಬಹುದು. ಹ್ಮ್ ಅವ್ರಿಗೂ ತುಂಬಾ ಚೆನ್ನಾಗಿ ಕ್ರಿಕೆಟಿಂಗ್ ನಾಲೆಜ್ ಇದೆ. ಯಾರನ್ ಬೇಕಾದ್ರೆ ತಗೋಬಹುದು, ಆಕ್ಚುಲಿ ವಿಷ್ಣುನೇ ತಗೊಳ್ಳಿ ಅವರು. ಬಟ್ ಅಂದ್ರೂ ಮಲೋಲನ್ ಮಾತ್ರ ತೆಗಿಬೇಕಷ್ಟೆ. ಅವ್ನ್ ನಗೋದ್ ನೋಡಿದ್ರೇನೆ ನಂಗೆ ಇರಿಟೇಟ್ ಆಗುತ್ತೋ, ಟಿವಿನಲ್ಲಿ ತೋರಿಸ್ತಾರಲ್ಲ, ಹಂಗ್ ನೋಡಕ್ಕೆ ಆಗಲ್ಲ. ಒಳ್ಳೆ ಸೇವ್ ಆಗಿದಾನ ಅವ್ನು. ಇಲ್ಲ, ಅವನ್ ಹೆಂಗೆ ಅಂತಂದ್ರೆ ಅವ್ನ್ ಹುಡ್ಕ ಟ್ಯಾಲೆಂಟ್ಸ್ ಎಲ್ಲ ಚೆನ್ನಾಗ್ ಆಡ್ತಾರೆ, ಬಟ್ ಕನ್ಸಿಸ್ಟೆನ್ಸಿ ಇರಲ್ಲ. ಅದು ಹೆಂಗೆ ಚೆನ್ನಾಗಿದೆ ಅನ್ಬೇಕು, ಚೆನ್ನಾಗ್ ಆಡಲ್ಲ ಅಂತ ಅನ್ಬೇಕು, ಏನೂ ಅರ್ಥನೇ ಆಗಲ್ಲ ಒಂಥರ. ಅದು ಒಂಥರ ಒನ್ ಮ್ಯಾಚ್ ವಂಡರ್ಸ್ ಅಂತಾರಲ್ಲ, ಆಗಾಗ್ಬಿಡುತ್ತೆ ಅವ್ರದ್ದು. ಇಲ್ಲ, ಬಟ್ ನಾವು ಏನ್ ಅವನ್ ಶಿವಮ್ ದುಬೇನ್ ಸ್ಕೌಟ್ ಮಾಡಿದ್ದು ಮಲೋಲನ್. ಹೆಂಗ್ ನೋಡಿದ್ರೆ ಅವ್ನ್ ಯಾವ್ದೋ 1 ಮ್ಯಾಚ್ ಅಲ್ಲಿ 5 6 ಹೊಡೆದ್ಬಿಟ್ಟ ಅಂತ ತಗೊಂಡ್ಬಿಟ್ವಿ. ಹೋಪ್ಲೆಸ್ ಆಗಿ ಆಡ್ದ ಆಮೇಲೆ. ಬಟ್ ಈಗ ಅವ್ರಿಗೆ ಚೆನ್ನಾಗ್ ಆಡ್ದ. ಅದೆಲ್ಲ ಪಾಯಿಂಟ್, RCB ಆಡ್ಬೇಕಲ್ಲ. ಅಲ್ಲೇ ಏನೋ ಮಿಸ್ ಹೊಡಿತಿದೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಸ್ಕೌಟಿಂಗು ಪ್ಲೇಯರ್ಸ್ ಎಲ್ಲ ಓಕೆ, ಇಲ್ಲಿ ಬಂದಾಗ ಕೆಡ್ದಾಗ ಆಡ್ತಾರೆ. ಈಗ ಲಾಕಿ ಫರ್ಗ್ಯೂಸನ್ ನೋಡು, ಅವ್ನ್ ಗುಜರಾತ್ ಟೈಟನ್ಸ್ ಗೆದ್ದಿದ್ ಸೀಸನ್ ಅಲ್ಲಿ ಒನ್ ಆಫ್ ದ ಕೀ ಪ್ಲೇಯರ್ಸ್. ಬಟ್ ನಮಗ್ ಆ ಲೆವೆಲ್ ನಲ್ಲಿ ಪರ್ಫಾರ್ಮ್ ಮಾಡ್ಲಿಲ್ಲ. ಇದ್ರಲ್ಲಿ ಲಾಸ್ಟ್ CSK ಮ್ಯಾಚ್ ನಲ್ಲಿ 2 ಬೀಮರ್ ಹಾಕಿದ್ದು ಆ ತರದ್ದೆಲ್ಲ ಒಂಥರ ಆ ಲೆವೆಲ್ ಆಫ್ ಪೇಸ್ ಇರೋರು ಆ ತರ ಎಲ್ಲ ಮಾಡ್ಬಾರ್ದು. ಅಂದ್ರೆ ಒಂಥರ ಸ್ಟಾರ್ಕ್ ತರ ಪ್ಲೇಯರ್ ಆಗ್ಬೋದು ಲಾಕಿ ಫರ್ಗ್ಯೂಸನ್. ನ್ಯೂಜಿಲೆಂಡ್ ಹಂಗೆ ಮಾಡ್ತಾರ ಅವ್ರು ಯಾವಾಗ್ಲೂನು, ಒಂಥರ ಅವರೇ ಡೇಂಜರಸ್ ಬೌಲರ್ ತರ ಯೂಸ್ ಮಾಡೋದು ನ್ಯೂಜಿಲೆಂಡ್. ಬಟ್ ಏನೋ ಗೊತ್ತಿಲ್ಲ, RCB ಬಂದ್ರೆ ಎಲ್ಲಾರು ಒನ್ ಲೆವೆಲ್ ಕೆಳಗಡೆ ಪರ್ಫಾರ್ಮ್ ಮಾಡ್ತಾರೆ. ಸೊ ಇಷ್ಟಕ್ಕೆ ನಾವು RCB ಮೇಲೆ ಒಂದು ವಿಶೇಷ ಟಿಪ್ಪಣಿ ಮುಗಿಸ್ತಾ ಇದೀವಿ. ನೆಕ್ಸ್ಟ್ ನಾವು ವರ್ಲ್ಡ್ ಕಪ್ ಬಗ್ಗೆ ಮಾತಾಡ್ತಾ ನಿಮ್ಗೆ ತಿರ್ಗಾ ಸಿಗ್ತೀವಿ. ಆ ಏನಾದ್ರು ಇದೆಯಾ ಫೈನಲ್ ವರ್ಡ್ಸ್ ಹೇಳೋದಿಕ್ಕೆ? ಫೈನಲ್ ವರ್ಡ್ಸ್ ಇಷ್ಟೇನೆ. ನೆಕ್ಸ್ಟ್ ಟೈಮು ಕರೆಕ್ಟ್ ಪ್ರೊಫೈಲ್ ಆಫ್ ಪ್ಲೇಯರ್ಸ್ ನಾವು ಚೂಸ್ ಮಾಡಬೇಕು ಆಪ್ಷನ್ ಅಲ್ಲಿ. ರಿಟೆನ್ಷನ್ ಅಷ್ಟೇನೆ, ನಮ್ಗೆ ಯಾರು ಸೂಟ್ ಆಗ್ತಾರೆ ಅನ್ನೋದು ನೋಡ್ಕೊಂಡು ರಿಟೈನ್ ಮಾಡ್ಬೇಕು ಅಂತ ಹೇಳ್ತೇನೆ ಅಷ್ಟೇ. ಸಹನ್ ಅವರೇ, ಎನಿ ಫೈನಲ್ ವರ್ಡ್ಸ್? ಏನಿಲ್ಲಪ್ಪ, ವಿಷ್ಣು ಅವ್ರು ಹೇಳ್ದಂಗೆ ನೆಕ್ಸ್ಟ್ ಇಯರ್ ನೋಡ್ಕೊಂಡು. ಅದು ಡಿಸೆಂಬರ್ ನಲ್ಲಿ RCB ಬಗ್ಗೆ ತಿರ್ಗಾ ನಾವು ಮಾತಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಈಗ ನಾವು ಫುಲ್ ಪ್ಯಾನ್ ಇಂಡಿಯನ್ ಸ್ಟಾರ್ಸ್ ಆಗ್ತೀವಿ KGF ನಲ್ಲಿ ಆದಂಗೆ. ನೆಕ್ಸ್ಟ್ ವರ್ಲ್ಡ್ ಕಪ್ ಬಗ್ಗೆ ಮಾತಾಡ್ತಾ ತಿರ್ಗಾ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್ ಬಾಯ್ ಎಲ್ರು. ಬಾಯ್ ಗೈಸ್.